ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳೇ ಆಗೋಗಿತ್ತು ನಾನು ವೀಡಿಯೋಸ್ನ ಶೇರ್ ಮಾಡಿ. ಸೊ ಶಾರ್ಟ್ಸು ಮತ್ತು ಪೋಸ್ಟ್ನ ರೆಗ್ಯುಲರಾಗಿ ಹಾಕ್ತಾ ಇದ್ದೆ. ಆದರೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಕಾರಣ 2 ಮಂತ್ಸ್ ಸಮ್ಮರ್ ಹಾಲಿಡೇಸ್ ಬಂತು. ಅದ್ರ ಜೊತೆಗೆ ತಮ್ಮನ ಮದುವೆ ಕೂಡ ಬಂದಿತ್ತು. ಹಾಗಾಗಿ ನನಗೆ ಯಾವುದೇ ವೀಡಿಯೋಸ್ನ ಎಡಿಟ್ ಮಾಡಲಿಕ್ಕೆ ಸಮಯ ಆಗಿರಲಿಲ್ಲ. ಆ್ಯಕ್ಚುಲಿ ವೈಟಿಯವರು ನಾವು ರೀಸನ್ಸ್ನ ಕೊಡಬಾರ್ದು ಅಂತ ಅಂದ್ಕೊಳ್ತೀವಿ. ಆದರೂ ಕೂಡ ಕೆಲಸದ ಒತ್ತಡಗಳಲ್ಲಿ ಸಮ್ಟೈಮ್ಸ್ ಆಗೋದೇ ಇಲ್ಲ. ನನಗೂ ಕೂಡ ಸ್ಕೂಲ್ ರೀಓಪನ್ ಆದಮೇಲೆ ಮತ್ತೆ ಮಕ್ಕಳ ಕರಿಕ್ಯುಲಮ್ಸು ಅದೆಲ್ಲ ಬದಲಾವಣೆ ಆಗಿರುತ್ತಲ್ವ. ಆಮೇಲೆ ಅವರು ಓದೋದನ್ನೇ ಬಿಟ್ಬಿಟ್ಟಿರ್ತಾರೆ ಹಾಲಿಡೇಸಲ್ಲಿ. ಅದನ್ನೆಲ್ಲ ಮೈಂಡ್ಸೆಟ್ ಮಾಡಿ ಅವ್ರನ್ನ ಆ ಕಡೆ ಕಂಪ್ಲೀಟಾಗಿ ಫೋಕಸ್ ಮಾಡೋ ಥರ ಮಾಡಿ ಮತ್ತೆ ಪುನಃ ನಮ್ಮ ವೈಟಿ ಕಡೆ ಸಂಚಾರ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಮಾಡಿದಷ್ಟು ನೀಡು ಭಿಕ್ಷೆ. ಇದನ್ನು ಕೇಳ್ತಿದ್ದ ಹಾಗೆ ಕೆಲವರಿಗೆ ಗೊತ್ತಾಗ್ಬೋದು ನಾವು ಯಾವ ವಿಚಾರವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿ. ನಾನಿವಾಗ ಶೇರ್ ಮಾಡುವಂತಹ ವಿಚಾರಕ್ಕೂ ಹಾಗೆ ಮಾಧ್ಯಮಗಳಿಗೂ ತುಂಬ ಒಂದು ರಿಲೇಟೆಡ್ ಮಾಹಿತಿ ಇದೆ ಅಂತಲೇ ಹೇಳ್ತೀನಿ. ಇವಾಗೆಲ್ಲ ನಾವಿರ್ಬೋದು ಮತ್ತು ನಮ್ಮ ಮಕ್ಕಳುಗಳಿರ್ಬೋದು ದೂರದರ್ಶನಗಳ ಮೂಲಕನೇ ಸುಮಾರು ವಿಚಾರಗಳನ್ನಿರ್ಬೋದು, ಮನೋರಂಜನಾ ಕಾರ್ಯಕ್ರಮಗಳನ್ನಿರ್ಬೋದು ವೀಕ್ಷಣೆ ಮಾಡ್ತೀವಿ, ಕೇಳ್ತೀವಿ ಕೂಡ. ಈ ವಿಡಿಯೋನ ನೋಡ್ತಾ ಇರುವಂತಹ ಯಾರೇ ಆಗಿರಬಹುದು, ಯಾರು ರೇಡಿಯೋ ಮತ್ತು ಟೇಪ್ ರೆಕಾರ್ಡ್ಗಳ ಮೂಲಕ ಕೆಲವೊಂದು ಕತೆಗಳನ್ನು ಕೇಳಿದ್ದೀರಿ ಅಥವಾ ಮೂವಿಗಳನ್ನು ಕೇಳಿದ್ದೀರಿ, ಸೊ ನನಗೆ ಕಮೆಂಟ್ ಮಾಡಿ. ಯಾವುದೋ ಮಾಹಿತಿ ಹೇಳ್ತೀನಿ ಅಂದರು ಮತ್ತು ಟೇಪ್ ರೆಕಾರ್ಡ್ ವಿಚಾರ ಹೇಳ್ತಾ ಇದ್ದಾರೆ ಅಂತ ಅನ್ಕೊತಿರ್ಬೋದು. ಯಾಕೆ ಅಂದರೆ ನಾನು ಈ ಒಂದು ಮನೆ ದೇವರು ಅಂದರೆ ತಿಪ್ಪೇರುದ್ರ ಸ್ವಾಮಿಯ ಬಗ್ಗೆ ಏನೇ ವಿಚಾರಗಳನ್ನು ಕೇಳಿದರೂ ಕೂಡ, ಕತೆಗಳನ್ನು ಕೇಳಿದರೂ ಕೂಡ ಅದು ದೇವಸ್ಥಾನಕ್ಕೆ ಹೋಗಿ ಕೇಳಿದಂತಹದ್ದಲ್ಲ. ಚಿಕ್ಕ ವಯಸ್ಸಲ್ಲೇ ಅಂದರೆ 4th ಸ್ಟ್ಯಾಂಡರ್ಡ್ ಓದ್ತಿದ್ದೆ ನಾನು. ಆ ಟೈಮಲ್ಲಿ ನಮ್ಮ ತಾತ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಕ್ಯಾಸೆಟ್ ತೊಗೊಂಬರ್ತಾಯಿದ್ರು. ಅಂದರೆ ಆ ದೇವಸ್ಥಾನ ಅಷ್ಟೇ ಅಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಆ ದೇವರ ಚರಿತ್ರೆಗೆ ಸಂಬಂಧಿಸಿದಂತಹ ಕತೆಗಳನ್ನು ಕೇಳೋದಕ್ಕೆ ಕ್ಯಾಸೆಟ್ ತೊಗೊಂಬರ್ತಾಯಿದ್ರು. ಕ್ಯಾಸೆಟ್ ಅಂದರೆ ಈಗಿನ ಮಕ್ಕಳಿಗೆ ಪಾಪ ಅದರ ಪರಿಚಯನೇ ಇಲ್ಲ ಅಂತ ಅನ್ಕೋಬೋದು. ಸೊ ಸುಮಾರು ಜನ ಅಂದರೆ ನಮ್ಮ ಥರನೇ ಯಾರೆಲ್ಲ ಇರ್ತಾರೆ ಕೆಲವರು, ಆಮೇಲೆ ನಮಗಿಂತ ಹಿರಿಯರು, ಅವರೆಲ್ಲರಿಗೂ ಕೂಡ ಟೇಪ್ ರೆಕಾರ್ಡರು ಮತ್ತು ರೇಡಿಯೋದ ಪರಿಚಯ ಖಂಡಿತ ಇರುತ್ತೆ. ರೇಡಿಯೋಗಳಲ್ಲೂ ಕೂಡ ಸಂಡೇ ಅಂದರೆ ಭಾನುವಾರ ಬಂತು ಅಂದರೆ ಚಲನಚಿತ್ರಗಳ ಒಂದು ಆಲಿಸುವಿಕೆ ಇರಬಹುದು, ಆಮೇಲೆ ಚಿತ್ರಗೀತೆಗಳ ಒಂದು ಗಾಯನ ಇರ್ಬೋದು, ಎಲ್ಲದನ್ನು ಕೂಡ ರೇಡಿಯೋ ಮೂಲಕ ಕೇಳ್ತಾಯಿದ್ರು. ಅದು ಹೆಚ್ಚಾಗಿ ನಮ್ಮ ಅಮ್ಮಂದರೆ ಕೇಳ್ತಾಯಿದ್ರು. ಅವ್ರ ಜೊತೆಗೆ ನಾವು ಕೂಡ ಕಿವಿಗೆ ಬೀಳ್ತಾ ಇತ್ತಲ್ವ, ಕೇಳಿಸ್ಕೊಳ್ತಾ ಇದ್ವಿ. ಇದ್ರ ಜೊತೆಗೆ ಟೇಪ್ ರೆಕಾರ್ಡರ್ ಅಂದರೆ ಅವಾಗೆಲ್ಲ ತುಂಬ ಸ್ಪೆಷಲ್ಲು. ಟಿ ವಿಗಳೆಲ್ಲ ಅಷ್ಟೊಂದು ಪರಿಚಯ ಇರಲಿಲ್ಲ. ಸೊ ನಾವು ಚಿಕ್ಕವರಿದ್ದಾಗ ಆ ಟೇಪ್ ರೆಕಾರ್ಡರ್ಗಳಲ್ಲಿ ನಮಗೆ ಬೇಕಾದಂತಹ ಮೂವೀಸ್ ಇರ್ಬೋದು ಅಥವಾ ಬೇರೆ ಇತರ ಕಥೆಗಳಿರ್ಬೋದು, ದೇವರ ಕಥೆಗಳಿರ್ಬೋದು, ಚರಿತ್ರೆಗಳು, ಇವುಗಳನ್ನೆಲ್ಲ ಕೂಡ ಕ್ಯಾಸೆಟ್ ಹಾಕ್ಕೊಂಡು ನಮಗೆ ಎಲ್ಲಿ ಬೇಕೋ ಆ ಒಂದು ಭಾಗವನ್ನು ಕೇಳ್ತಾ ಇದ್ವಿ. ನನಗೆ ಮೊದಲು ಈ ಸನ್ನಿಧಾನಕ್ಕೆ ಹೋಗ್ತಿದ್ದಾಗೆ ನೆನಪಾಗಿದ್ದು ಕತೆ ಮತ್ತು ಟೇಪ್ ರೆಕಾರ್ಡರು. ನಾನು ಹೇಳ್ತಾ ಹೋದೆ ನನ್ನ ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ. ಇಲ್ಲಿ ಈ ಸ್ಟೋರಿ ನನಗೆ ಕಂಪ್ಲೀಟಾಗಿ ಒಂದೊಂದು ಸ್ಥಳದ ಬಗ್ಗೆನೂ ಕೂಡ ಕಣ್ಮುಂದೆ ಬಂದಂಗೆ ಆಗ್ತಾಯಿದೆ. ಯಾಕೆ ಅಂದರೆ ನಾನು ಒಂದು ಸರಿ ಕೇಳಿಲ್ಲ ಆ ಸ್ಟೋರಿನ. ಮಧ್ಯಾಹ್ನ ಊಟಕ್ಕೆ ಬಂದಾಗ, ಅವಾಗೆಲ್ಲ ಬಿಸಿ ಊಟದ ಯೋಜನೆ ಇರಲಿಲ್ಲ, ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರಬೇಕಾಗಿತ್ತು. ಬಂದಾಗಲೂ ಕೂಡ ಅಮ್ಮ ಹಾಕ್ಕೊಂಡಿರ್ತಿದ್ರು. ಅಂದರೆ ಕತೆ ಕೇಳ್ಕೊತ ಕೆಲಸ ಮಾಡ್ತಾಯಿದ್ರು. ಡೇ ಬೈ ಡೇ ಒಂದಿನ ಒಂದು ದೇವರ ಸ್ಟೋರಿ ಆದರೆ ಇನ್ನೊಂದು ದಿನ ಮತ್ತೊಂದು ದೇವರ ಸ್ಟೋರಿ ಇರ್ಬೋದು ಅಥವಾ ಮೂವೀಸ್ ಇರ್ಬೋದು, ಈ ಥರ ಹಾಕ್ಕೊಂಡು ಕೇಳ್ತಾಯಿದ್ರು. ನಮಗೆ ಬೇಡ ಅಂದ್ರೂ ಕಿವಿಗೆ ಬೀಳ್ತಾ ಇತ್ತು. ಒಂದಿನ ಏನೋ ನೆಗ್ಲೆಕ್ಟ್ ಮಾಡ್ತಾಯಿದ್ವಿ, ಇನ್ನೊಂದು ದಿನ ನೆಗ್ಲೆಕ್ಟ್ ಮಾಡ್ತಾಯಿದ್ವಿ. ಆದರೆ ಪ್ರತಿದಿನ ಅದೇ ರಿಪೀಟ್ ಆದಾಗ ನಾವು ಕೇಳಿಸ್ಕೊಳ್ತಾ ಇದ್ವಿ. ಕೇಳಿಸ್ತಾ ಏನಾಗ್ತಿತ್ತು ಅಂದರೆ ಅದು ಇಂಟ್ರೆಸ್ಟ್ ಬರ್ತಾಯಿತ್ತು. ಕತೆಗಳನ್ನು ಕೇಳ್ತಾ ಕಲ್ಪನೆಗಳನ್ನು ಮಾಡ್ಕೊಳ್ತಾ ಇದ್ವಿ. ದೇವರು ಅಂದರೆ ಈ ಥರ ಒಂದು ಮೂರ್ತಿ ಇರಬಹುದು. ಈ ಒಂದು ತಿಪ್ಪೇರುದ್ರ ಸ್ವಾಮಿಯ ಒಂದು ಚರಿತ್ರೆಯಲ್ಲಿ ಪಣಿಯಪ್ಪ, ಆಮೇಲೆ ಕೆಲಸ ಕಾಮಗಾರಿಕೆ ಇದೆಲ್ಲ ಕೂಡ ಬರುತ್ತೆ. ಸೊ ಕೆರೆ ಕಟ್ಟುವಿಕೆ ಕೆಲಸ ಈ ಥರ ಮಾಡ್ತಾ ಇರಬಹುದಾ, ಪಣಿಯಪ್ಪನ ಒಂದು ಸೇವೆ ಈ ಥರ ಇರ್ಬೋದಾ ಅಂತ ನಾವು ಆವಾಗಲೇ ಕಲ್ಪನೆ ಮಾಡ್ಕೊಳ್ತಾ ಇದ್ವಿ. ತಿಪ್ಪೇರುದ್ರ ಸ್ವಾಮಿಯ ಬಗ್ಗೆ ನಾನು ಕಂಪ್ಲೀಟ್ ಕಥೆಯನ್ನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಆಲಿಸುವಿಕೆ ಅನ್ನೋದು ಎಷ್ಟು ಮಕ್ಕಳಿಗೆ ಮುಖ್ಯ. ಈಗಿನ ಮಕ್ಕಳಿಗೆ ಅದರ ಒಂದು ವ್ಯಾಲ್ಯೂನೇ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ. ಕೇಳಿಸ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಆ ಚಿತ್ರಗಳನ್ನು ನೋಡಿಬಿಟ್ಟು ಅವರು ಈ ರೀತಿ ಆ ರೀತಿ ಅಂತ ಎಲ್ಲ ಅಂದ್ಕೊಳ್ತಾ ಇರ್ತಾರೆ. ಬಟ್ ನೋಡಿ ಕಲಿಯುವುದರ ಜೊತೆಗೆ ಆಲಿಸುವ ಕೌಶಲ್ಯ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅವರ ಒಂದು ಎಜುಕೇಷನ್ ಇರ್ಬೋದು, ಯಾವುದೇ ಒಂದು ಕಲಿಕೆಯಲ್ಲಿ ಇರ್ಬೋದು. ಶಿಕ್ಷಣ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಟೀಚರ್ಸು ಅಂದರೆ LSRW ಒಂದು ಮೆಥಡ್ನ ಫಾಲೋ ಮಾಡ್ತಾರೆ. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಅಂತ. ಲಿಸ್ನಿಂಗಿಗೆ ಯಾಕೆ, ಆಲಿಸುವ ಕೌಶಲ್ಯಕ್ಕೆ ಯಾಕೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಅಂದರೆ, ಆಲಿಸುವ ಕೌಶಲ್ಯ ಚೆನ್ನಾಗಿತ್ತು ಅಂದರೆ ಆ ಮಕ್ಕಳ ಮಾತುಗಾರಿಕೆ ಇರ್ಬೋದು, ಬರವಣಿಗೆ ಇರ್ಬೋದು, ಓದುವಿಕೆ ಇರ್ಬೋದು, ಎಲ್ಲದೂ ಕೂಡ ತಂತಾನಾಗೆ ಜೊತೆಗೆ ಸಾಗುತ್ತೆ ಅನ್ನೋದು ಅವಾಗಿನ ಒಂದು ಟೀಚರ್ಸ್ ಇರ್ಬೋದು ಅಥವಾ ಈಗಿನ ಟೀಚರ್ಸ್ ಇರ್ಬೋದು ಆ ಮೆಥಡ್ಸ್ನ ಫಾಲೋ ಮಾಡೋದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು.
ನನಗೆ ಯಾವುದಾದ್ರು ಒಂದು ವಸ್ತು ನೋಡಿದಾಗ ಅಥವಾ ಒಂದು ಸ್ಥಳಕ್ಕೆ ಹೋದಾಗ ಅದರ ರಿಲೇಟೆಡ್ ಆಗಿರ್ತಕ್ಕಂಥ ಸುಮಾರು ವಿಚಾರಗಳು ನೆನಪಿಗೆ ಬರ್ತವೆ. ನಾನು ಜಸ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ರಾರಂಭ ಮಾಡಿದಾಗ ಯಾವ ಥರದ ಈ ಥರ ಆಲೋಚನೆಗಳು ಕೂಡ ಖಂಡಿತ ಬರಲಿಲ್ಲ. ಬಟ್ ಅದು ಪ್ಲೇಸ್ ನಿಯರ್ ಇದೆ ಅಂದಾಗ ತಿಪ್ಪೇರುದ್ರ ಸ್ವಾಮಿಯ ಕತೆ ತುಂಬ ನೆನಪಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಸುಮಾರು ವರ್ಷದಿಂದ ನಾವು ಆ ಕಥೆಯನ್ನು ಕೇಳಿದ್ವಿ. ತಿಪ್ಪಯ್ಯನ ತೇರಿಗೆ ಚಿತ್ತಾ ನಕ್ಷತ್ರ ಅಂತ ಒಂದು ಸಾಂಗ್ ಕೂಡ ಇದೆ. ಚಿಕ್ಕವರಿದ್ದಾಗ ಆ ಸಾಂಗ್ ಜೊತೆಗೆ ನಾವು ಕೂಡ ಜೊತೆಗೆ ಆಡ್ತಾ ಇದ್ವಿ. ಯಾಕೆ ಚಿತ್ತಾ ನಕ್ಷತ್ರ ಅಂತ ಮೆನ್ಷನ್ ಮಾಡಿದ್ದಾರೆ ಅನ್ನೋದು ನಮಗೆ ತುಂಬ ದೊಡ್ಡವರಾದಮೇಲೆ ಗೊತ್ತಾಗಿದ್ದು. ಆ ತೇರು ರಥ ಮುಂದಕ್ಕೆ ಹೋಗಬೇಕು ಅಂದರೆ ಚಿತ್ತಾ ನಕ್ಷತ್ರ ಬರಬೇಕು. ಹಾಗಾಗಿ ಪ್ರತಿಯೊಂದು ಸಾಂಗ್ ಇರ್ಬೋದು ಅಥವಾ ಒಂದು ಕತೆ ಇರ್ಬೋದು, ಕಂಪ್ಲೀಟಾಗಿ ಅದಕ್ಕೆ ರಿಲೇಟೆಡ್ ಆಗಿ ಎಷ್ಟು ಅರ್ಥಗರ್ಭಿತವಾಗಿ ಇರುತ್ತೆ ಅಂದರೆ ಆಳವಾಗಿ ಹೋದಾಗ ಮಾತ್ರ ನಮಗೆ ಅರ್ಥ ಆಗುತ್ತೆ. ಸೊ ನಾನು ತಿಪ್ಪೇರುದ್ರ ಸ್ವಾಮಿ ಸ್ಟೋರಿನ ಹೇಳೋದಕ್ಕೂ ಮುಂಚೆ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ, ಮಕ್ಕಳಿಗೆ ದೂರದರ್ಶನಗಳ ಜೊತೆಗೆ ಅಂದರೆ ಅದಕ್ಕಿಂತ ಮೊದಲನೇದಾಗಿ ಈ ರೇಡಿಯೋ ಮತ್ತು ಟೇಪ್ ರೆಕಾರ್ಡ್ಗಳು ಅನ್ನೋದು ಅಥವಾ ಆಲಿಸುವಿಕೆಗೆ ರಿಲೇಟೆಡ್ ಆಗಿರ್ತಕ್ಕಂಥ ಸುಮಾರು ಸಾಧನಗಳು ಬಂದಿದ್ದಾವೆ. ಅವುಗಳನ್ನು ಬಳಕೆ ಮಾಡಿಕೊಂಡು ಮಕ್ಕಳ ಒಂದು ಮೆಮೊರಿಯ ಹೆಚ್ಚಿಸುವಂತಹ ಕೆಲಸಗಳನ್ನು ಪೇರೆಂಟ್ಸ್ ಕೂಡ ಮಾಡ್ಬೋದು, ಟೀಚರ್ಸ್ ಕೂಡ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನನಗನಿಸಿದ ಒಂದು ಅನಿಸಿಕೆಯನ್ನು ಮಾತ್ರ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿಪ್ಪೇರುದ್ರ ಸ್ವಾಮಿಯ ಕಥೆಯನ್ನು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.